ಅದರೊಳಗಡೆ ಭಾಳ ಪ್ರಮುಖವಾಗಿ ನಮ್ಮ ಶಿವಮೊಗ್ಗ ಝೋನಿನ 3 ಜನ ಪ್ಲೇಯರ್ಸು ಈ ಟೀಮಲ್ಲಿದ್ದರು. ಈ ಶಿವಮೊಗ್ಗ ಝೋನಲ್ಲಿ ಆಡ್ತಾ ಇರುವಂತಹ 3 ಜನ ಯುವಕರು ಈ ಯೋಧಾಸಲ್ ಟೀಮಲ್ಲಿದ್ದರು. ಶ್ರೇಯಾಂಕ್ ಸಾಗರದ ಹುಡುಗ, ಅವನು ಮ್ಯಾಚ್ಗಳನ್ನು ಆಡ್ದ. ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ ಅಂತ ಅವನನ್ನು ಐಡೆಂಟಿಫೈ ಮಾಡಿದ್ದಾರೆ. ಈ ಸಲ ಮಹಾರಾಜ ಕಪ್ಪಲ್ಲಿ ಅವನನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕ್ಯಾಚ್ಮೆಂಟ್ ಏರಿಯಾದ ಕುಮಾರಸ್ವಾಮಿ ನಮ್ಮ ಚಿಕ್ಕಮಂಗ್ಳೂರಿನ ಯುವಕ, ಅವನು ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಆಡ್ತಾ ಇದ್ದಾನೆ ಲೀಗ್ ಮ್ಯಾಚಸ್ಸಲ್ಲಿ ಎಲ್ಲದರೊಳಗೂ. ಅವನಿಗೂ ಈ ಸಲ ಅವಕಾಶ ಇತ್ತು. ಅದೇ ರೀತಿ ಯೂನಸ್ ಅಲಿ ಬೇಗ್, ಹಾಸನದ ಒಬ್ಬ ಯುವಕ. ಇವರು 3 ಜನಕ್ಕೂ ಈ ಸಲ ಶಿವಮೊಗ್ಗ ಯೋಧಾಸಲ್ಲಿ ಅವಕಾಶ ಸಿಕ್ತು. ಶಿವಮೊಗ್ಗ ಯೋಧಾಸಲ್ಲಿ 3 ಜನ IPL ಪ್ಲೇಯರ್ಸು ನಮ್ಮಲ್ಲಿ ಆಡ್ದಂಥದ್ದು. 3 ಜನ. ಒಂದು ಸ್ಮರಣ್, ಗೊತ್ತಿದೆ ನಿಮಗೆ. ಸ್ಮರಣ್ ಮೊನ್ನೆ ನಮ್ಮಲ್ಲಿ ಇಂಜುರಿ ಆದಮೇಲೆ ಅವನನ್ನ ಇಂಡಿಯಾ ಎಗೆ ಅವನು ಸೆಲೆಕ್ಟ್ ಆಗಿ ಹೋಗಿದ್ದಾನೆ. ಅವನು ನಮ್ಮ ಶಿವಮೊಗ್ಗ ಯೋಧಾಸಲ್ಲಿ ಆಡಿದ್ದು. ಅದೇ ರೀತಿ ಅವನು ಸನ್ರೈಸರ್ಸ್ ಹೈದರಾಬಾದ್ಗೆ ಈ ರೆಪ್ರೆಸೆಂಟೆಡ್ ಸನ್ರೈಸರ್ಸ್ ಹೈದರಾಬಾದು. ಯಶ್ರಾಜ್ ಪುಂಜಾ ರಾಜಸ್ಥಾನ್ ರಾಯಲ್ಸು, ಅವನು ನಮ್ಮ ಟೀಮಲ್ಲಿ ಈ ಸಲ ಆಡಿದ್ದು. ಲೂನಿತ್ ಸಿಸೋಡಿಯಾ ಕಲ್ಕತ್ತಾ ನೈಟ್ ರೈಡರ್ಸ್. ಈ 3 ಜನ IPL ಪ್ಲೇಯರ್ಸು ನಮ್ಮ ಈ ಸಲ ಶಿವಮೊಗ್ಗ ಯೋಧಾಸಲ್ಲಿ ಆಡಿದಂಥದ್ದು. ಸೊ ಅವರು ಗೆದ್ದಿರೋವಂಥ ಈ ಸಂದರ್ಭದಲ್ಲಿ ಅವರಿಗೆ ನಾವು ಶಿವಮೊಗ್ಗದ KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನಮ್ಮ ಝೋನಿಂದ ಅವರನ್ನೆಲ್ಲರನ್ನೂ ಅಭಿನಂದಿಸೋ ಕಾಲ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ಇದು ಮೊದಲೇ ಬಾರಿಗೆ 2009ನೇ ಇಸ್ವಿಲಿ ಪ್ರಾರಂಭವಾದಂಥ KPL 17 ವರ್ಷಗಳ ನಂತರ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಈ ಮಹಾರಾಜ ಕಪ್ಪಲ್ಲಿ ಮೊದಲೇ ಬಾರಿ ಅವರು ಚಾಂಪಿಯನ್ಶಿಪ್ ತಗೊಂಡಿರೋ ಕಾರಣಕ್ಕೆ ಅವರಿಗೆ ಇಡೀ ನಮ್ಮ ಶಿವಮೊಗ್ಗದ ಕ್ರಿಕೆಟರ್ಸ್ ಪರವಾಗಿ ಅವರನ್ನು ಒಂದು ಅದ್ಧೂರಿ ಸ್ವಾಗತ ಮಾಡಬೇಕು. ಅವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅನ್ನೋವಂಥದ್ದಕ್ಕೆ ಬರುವಂಥ ಸೋಮವಾರ ಸಂಜೆ ಅವರಿಗೆ ಒಂದು ಸ್ವಾಗತದ ರೂಪದಲ್ಲಿ ಅವರಿಗೆ ಒಂದು ಪ್ರೊಸೆಷನನ್ನು ಕೂಡ ನಾವು ಮಾಡಬೇಕು ಅಂತ ಚಿಂತನೆ ಆಗಿದೆ.